ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಐ ಆಮ್ ದ ಲ್ಯಾಂಡ್ ಪೊಯಮ್ ಬಗ್ಗೆ ಸಂಪೂರ್ಣವಾದ ಇನ್ಫಾರ್ಮೇಷನ್ ನೋಡೋಣ. ಜೊತೆಗೆ ಈ ಪೊಯಮ್ದ ಸಮರಿಯನ್ನು ನಾವು ಹೇಗೆ ಈಸಿಯಾಗಿ ಬರಿಬೋದು ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡೋಣ. ಓಕೆ, ದಿಸ್ ಇಸ್ ರಾಜು. ವೆಲ್ಕಮ್ ಟು ಸ್ಮಾರ್ಟ್ 20. ಓಕೆ, ಐ ಆಮ್ ದ ಲ್ಯಾಂಡ್. ಇಟ್ಸ್ ರಿಟರ್ನ್ ಬೈ ಮೆರಿನಾ ಡಿ ಬೆಲೆಜೆಂಟೆ. ಸೊ ಕೆಲವು ಕಡೆ ಬೆಲೆಜೆಂಟ್ ಅಂತ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ, ಬಟ್ ಅಬೌಟ್ ದಿ ಆಥರ್ದಲ್ಲಿ ಅಬೌಟ್ ದಿ ಪೋಯಟ್ದಲ್ಲಿ ಬೆಲೆಜೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಂಟರ್ನೆಟ್ದಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿದ ಪ್ರಕಾರ ಬೆಲೆಜೆಂಟೆನೇ ಅಂಥೇಳಿ ನಾನು ಕಲೆಕ್ಟ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಗಿವನ್ ಹಿಯರ್ ಬೆಲೆಜೆಂಟೆ. ಓಕೆ, ಈ ಪೋಯಮ್ ಮೇಲೆ ಈ ವರ್ಷ ಅಂದರೆ 2020 ವರ್ಷದಲ್ಲಿ 2 ಮಾರ್ಕ್ಸಿನ ಕ್ವಶನ್ ಕೇಳ್ಬೋದು, 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಆ್ಯಂಡ್ ಈವನ್ ದೇ ಕ್ಯಾನ್ ಆಸ್ಕ್ ಆಲ್ಸೋ 4 ಮಾರ್ಕ್ಸ್ ಕ್ವಶನ್ಸ್. ಸೊ ಅದಕ್ಕಾಗಿ ಲಾಸ್ಟ್ ಟೈಮ್ದಂಗೆ ಕೇವಲ ಒನ್ ಅಬ್ಜೆಕ್ಟ್ ಮಾತ್ರ ಒಂದು ಕ್ವಶನ್ ಬರ್ತಾಯಿತ್ತು, 1 ಮಾರ್ಕ್ಸ್ ಮಾತ್ರ ಕ್ವಶನ್ ಬರ್ತಾಯಿತ್ತು. ಬಟ್ ಈ ಸಮಯದಲ್ಲಿ ಆ ರೀತಿ ಬರಲ್ಲ. ಸೊ ಅದಕ್ಕಾಗಿ ನಾವು ಎಲ್ಲ ರೀತಿ ತಯಾರಿಯನ್ನು ಮಾಡ್ಕೋಬೇಕು. ಅದಕ್ಕಾಗಿ ನಾನು ಡಿಟೇಲ್ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ. ಐ ಆಮ್ ದ ಲ್ಯಾಂಡ್ ಅಂಥೇಳಿ. ಸೊ ಲೆಟ್ ಅಸ್ ಸಿ ದ ಪೊಯಮ್. ಬಿಫೋರ್ ಗೋಯಿಂಗ್ ಟು ದಿ ಪೊಯಮ್ ವಿ ಹ್ಯಾವ್ ಟು ಗೆಟ್ ನಾಲೆಜ್ ಅಬೌಟ್ ದಿ ಪೊಯೆಟ್. ಪೊಯೆಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡೋಣ. ಮೆರಿನಾ ಡಿ ಬೆಲೆಜೆಂಟೆ ಅವರು, ಆ್ಯಂಡ್ ಇವರು ಹುಟ್ಟಿದ್ದು ಮರಿನಾ ವಾಸ್ ಬಾರ್ನ್ ನಿಯರ್ ಮಿಲನ್ದಲ್ಲಿ ಹುಟ್ಟಿದ್ರು. ಇಟ್ಲಿದಲ್ಲಿ ಬರುತ್ತೆ. 1949 ಹುಟ್ಟಿದ್ರು ಇವರು. ಆ್ಯಂಡ್ ಶಿ ಹ್ಯಾಸ್ ಅ ಡಿಗ್ರಿ ಇನ್, ಇವರು ಡಿಗ್ರಿಯನ್ನು ಯಾವ ವಿಷಯ ಮೇಲೆ ಪಡ್ಕೊಂಡ್ರು ಅಂದರೆ ಪೊಯೆಟ್ರಿ ಆ್ಯಂಡ್ ರೆಕಾರ್ಡಿಂಗ್ ಮೀಡಿಯಾ, ಈ ಸಬ್ಜೆಕ್ಟ್ ಮೇಲೆ ಅವರು ಡಿಗ್ರಿಯನ್ನು ಪಡ್ಕೊಂಡ್ರು. ಆ್ಯಂಡ್ ಶಿ ವಾಸ್ ಅ ಫೌಂಡರ್ ಆಫ್ ದಿ ಫೆಮಿನಿಸ್ಟ್ ಪಬ್ಲಿಷಿಂಗ್ ಹೌಸ್. ಇದೊಂದು ಫೆಮಿನಿಸ್ಟ್ ಪಬ್ಲಿಷಿಂಗ್ ಹೌಸ್ ಅಂತ ಬರುತ್ತೆ. ಇದು ಅಂದರೆ ಒಂದು ಪ್ರಕಾಶನ ಸಂಸ್ಥೆ, ಏನೋ ಬುಕ್ಸ್ ಅದು ಪಬ್ಲಿಷ್ ಮಾಡ್ತಾರೆ ನೋಡಿರಿ. ಆದರೆ ಇದು ಫೆಮಿನಿಸ್ಟ್ಗೆ ಸಂಬಂಧಪಟ್ಟಂತು, ಅಂದರೆ ಸ್ತ್ರೀ ಸಮಾನತವಾದಿಗೆ ಸಂಬಂಧಪಟ್ಟಂಥ ಒಂದು ಪಬ್ಲಿಷಿಂಗ್ ಹೌಸ್ ಇದೆ. ಕೆಲ್ಸ್ಲಿ ಸ್ಟ್ರೀಟ್ ಪ್ರೆಸ್ ಆಫ್ ಬರ್ಕ್ಲಿ ಇನ್ 1997. ನಾನು ಓದಲ್ಪಟ್ಟ ಪ್ರಕಾರ ಇದು ಅತ್ಯಂತ ಹಳೆಯದಾದ ಫೆಮಿನಿಸ್ಟ್ ಪಬ್ಲಿಷಿಂಗ್ ಹೌಸ್ ಅಂತ ರೆಕಾರ್ಡ್ ಇದೆ ಇದು. ಇವರು ಕೂಡ ಅದರ ಫೌಂಡರ್ ಆಗಿದ್ದರು. ಯಾರು? ಮೆರಿನಾ ಡಿ ಬೆಲೆಜೆಂಟ್ ಅವರು ಕೂಡ ಅದರ ಫೌಂಡರ್ ಆಗಿದ್ದರು. ಆ್ಯಂಡ್ ಹರ್ ಪೊಯೆಟ್ರಿ ಹ್ಯಾಸ್ ಅಪಿಯರ್ಡ್, ಅವರ ಕವನಗಳು ಎದರಲ್ಲಿ ಪಬ್ಲಿಷ್ ಆಗಿದ್ದವು ಅಂದರೆ ಅಪಿಯರ್ಡ್ ಆಗಿದ್ದವು ಅಂದರೆ ಇನ್ ಅಂಥಾಲಜೀಸ್ದಲ್ಲಿ ಅಪಿಯರ್ಡ್ ಆಗಿದ್ದಾವೆ, ಸಂಕಲನಗಳು ಅಂತ ಏನು ಕರಿತೇವಲ್ಲ. ಆ್ಯಂಡ್ ಮ್ಯಾಗ್ಝಿನ್ಸ್ಗಳಲ್ಲಿ, ನಿಯತಕಾಲಿಕಗಳು ಅಂತ ಏನು ಕರಿತೇವಲ್ಲ, ಮ್ಯಾಗ್ಝಿನ್ಸ್ಗಳಲ್ಲಿ ಎಲ್ಲೆಲ್ಲಿ ನೋಡ್ರಿ, ಇನ್ ಕೆನಡಾ, ಇಟಲಿ, ಬ್ರಿಟನ್, ಆಸ್ಟ್ರೇಲಿಯಾ ಆ್ಯಂಡ್ ದಿ USA, ಇಲ್ಲೆಲ್ಲ ರಾಷ್ಟ್ರಗಳಲ್ಲಿ ಅವರು ಕವನಗಳು ಅಪಿಯರ್ಡ್ ಆಗಿದ್ದಾವೆ. ಓಕೆ, ಇದು ಅವರ ಬಗ್ಗೆ ಸ್ವಲ್ಪ ಮಾಹಿತಿ. ಪೊಯಮ್ ಈ ರೀತಿ ಸ್ಟಾರ್ಟ್ ಆಗುತ್ತಾ. ಐ ಆಮ್ ದ ಲ್ಯಾಂಡ್, ಮೆರಿನಾ ಡಿ ಬೆಲೆಜೆಂಟೆ. ಫಸ್ಟ್ ಲೈನ್ ಈ ರೀತಿ ಇದೆ ನೋಡಿ. ಐ ಆಮ್ ದ ಲ್ಯಾಂಡ್ ಐ ವೇಟ್. ಇಟ್ಸ್ ಎ ವೆರಿ ಶಾರ್ಟ್ ಪೊಯಮ್ ಬಟ್ ವೆರಿ ಮೀನಿಂಗ್ಫುಲ್ ಇದೆ. ನಾನು ಮುಂಚೆನೇ ಹೇಳಿದೆ ಇದು ನೆಟಿವಿಟಿಗೆ ಸಂಬಂಧಪಟ್ಟದ್ದು ಅಂಥೇಳಿ. ನಾನು ಪಾಠ ಹೇಳೋದು ಮುಂದೆ ಹೇಳಿದ್ದೀನಿ. ನಾನು ಭೂಮಿ ಇದ್ದೇನೆ. ಐ ಆಮ್ ದ ಲ್ಯಾಂಡ್ ಐ ವೇಟ್. ನಾನು ಭೂಮಿ ಇದ್ದೇನೆ ಮತ್ತು ನಾನು ಕಾಯುತ್ತೇನೆ. ಐ ವೇಟ್ ಮಾಡುತ್ತೇನೆ. ಐ ಆಮ್ ದ ಲ್ಯಾಂಡ್. ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಐ ಅಂದರೆ ಯಾರು ಹೇಳ್ತಾ ಇದ್ದಾರೆ? ಐ ಆಮ್ ದ ಲ್ಯಾಂಡ್ ಸ್ಪೀಕರ್ ವಾಯ್ಸ್ ಆಫ್ ದಿ ಪೊಯಮ್. ಅಂದರೆ ಭೂಮಿನೇ ಮಾತನಾಡುವ ರೀತಿಯಲ್ಲಿ ಕವಿಯತ್ರಿಯವರು ಇಲ್ಲಿ ಬಳಸಿದ್ದಾರೆ. ನಾನು ಭೂಮಿ ಇದ್ದೇನೆ, ನಾನು ಕಾಯುತ್ತೇನೆ. ನೋಡಿ, ನಾನು ಭೂಮಿ ಇದ್ದೇನೆ, ನಾನು ಕಾಯುತ್ತೇನೆ. ಯಾವುದಕ್ಕಾಗಿ ಕಾಯುತ್ತೇನೆ ಅಂತಂದರೆ, ಯು ಸೇ ಯು ಓನ್ ಮೀ. ನೀವು ಹೇಳುತ್ತೀರಿ ನೀವು ನನ್ನನ್ನು ಖರೀದಿಸಿದ್ದೀರಿ ಅಂತ. ನೀವು ನನ್ನನ್ನು, ಯು ಸೇ, ಯು ಮೀನ್ಸ್ ಪೀಪಲ್, ವಿ, ನಾವು, ಜನರು. ನಾವು ಹೇಳುತ್ತೇವೆ ಯು ಓನ್ ಮೀ, ನೀವು ಹೇಳುತ್ತೀರಿ ನೀವು ನನ್ನನ್ನು ಖರೀದಿಸಿದ್ದೀರಿ ಅಂತ. ಅರೆ, ಭೂಮಿ ಹೇಳ್ತಾ ಇದೆ, ಜನರೇ ನೀವು ಹೇಳ್ತಾ ಇದ್ದೀರಿ ನೀವು ನನ್ನನ್ನು ಖರೀದಿಸಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನಾನು ವೇಟ್ ಮಾಡುತ್ತೇನೆ. ನೋಡಿ, ನಾವು ಹೇಳ್ತಿರ್ತೇವೆ ನೋಡಿ, ಇದು ಭೂಮಿ ನಂದು, ಈ ಜಮೀನು ನಂದು, ಈ ಹೊಲ ನಂದು, ಈ ಮನೆ ನಂದು, ಈ ರಾಜ್ಯ ನಮ್ಮದು, ಈ ಕಂಟ್ರಿ ನಮ್ಮದು ಅಂತೇನೋ ನಾವೇನು ಡಿವೈಡ್ ಮಾಡ್ಕೋತಾ ಇದ್ದೇವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಭೂಮಿ ಮಾತನಾಡ್ತಾ ಇದೆ. ಐ ಆಮ್ ದ ಲ್ಯಾಂಡ್ ಐ ವೇಟ್, ಯು ಸೇ ಯು ಓನ್ ಮೀ. ನೀವು ನನ್ನನ್ನು ಖರೀದಿ ಮಾಡಿದ್ದೀರಿ ಅಂತ ಹೇಳ್ತಿದ್ದೀರಿ, ಪೊಸೆಸ್ ಮಾಡಿದ್ದೀರಿ ಅಂತ ಹೇಳ್ತಿದ್ದೀರಿ. ನಾನು ಏನು ಮಾಡುತ್ತೇನೆ ಅಂತಂದರೆ ಐ ವೇಟ್. ನೀವು ಆ ರೀತಿ ಹೇಳಿದ್ರು ಕೂಡ ನಾನು ವೇಟ್ ಮಾಡುತ್ತೇನೆ. ನೀವು ನನ್ನನ್ನು ಖರೀದಿ ಮಾಡಿದ್ದೀರಿ ಅಂತ ಹೇಳ್ತೀರಿ, ಆದರೂ ಕೂಡ ನಾನು ವೇಟ್ ಮಾಡುತ್ತೇನೆ. ನೋಡಿ, ಸೊ ಈ ಏನು ಅದ ನೋಡಿ, 1 2 3 4 5 ಈ 3 ಲೈನ್ಸ್ ಮತ್ತು ಇವು 2 ಲೈನ್ಸ್ಗಳನ್ನು ಕೂಡಿಕೊಂಡು ನಾನು ಹೇಗೆ ಸಮರಿಯನ್ನು ಬರಿಬಹುದು ಅಂತಲೇ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಯಾವ ರೀತಿ ಸಮರಿ ಮಾಡ್ಕೋಬೋದು ಲೈನ್ಸ್ಗಳ ಮೂಲಕ ಅಂತೇಳಿ. ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮೆರಿನಾ ಡಿ ಬೆಲೆಜೆಂಟೆ. ಹೌದಾ? ದ ಪೊಯಮ್ ಐ ಆಮ್ ದ ಲ್ಯಾಂಡನ್ನು ಬರೆದವರು ಮೆರಿನಾ ಡಿ ಬೆಲೆಜೆಂಟೆ. ಇದು ಈಸಿಯಾಗಿ ನೀವು ಮಾಡ್ಬೋದು. ಓಕೆ, ಆ್ಯಂಡ್ ಸೆಕೆಂಡ್ ಲೈನ್, ಇನ್ ದಿಸ್ ಪೊಯಮ್ ದ ಅರ್ತ್ ಸ್ಪೀಕ್ಸ್ ಟು ದಿ ಪೀಪಲ್.
ಈ ಪೊಯಮ್ದಲ್ಲಿ ಭೂಮಿ ಯಾರೊಂದಿಗೆ ಮಾತನಾಡುತ್ತಿದೆ ಅಂದರೆ ಜನರೊಂದಿಗೆ ಮಾತನಾಡುತ್ತಿದೆ. ನೆಕ್ಸ್ಟ್ ನೋಡಿ ಎಷ್ಟು ಈಸಿ ಅಲ್ಲ. ದ ಪೀಪಲ್ ಬೈ ದ ಲ್ಯಾಂಡ್, ಜನರು ಭೂಮಿಯನ್ನು ಖರೀದಿಸುತ್ತಾರೆ. ಆ್ಯಂಡ್ ಸೇ ದೆ ಓನ್ ಇಟ್, ಅದು ತಮ್ಮ ಸ್ವಂತದ್ದು ಪ್ರೊಸೆಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳುತ್ತಾರೆ. ಹೌದೇನಿಲ್ಲ? ಅವಾಗ ಭೂಮಿ ಏನು ಮಾಡ್ತದೆ ನೋಡ್ರಿ, ಸಿ ಸೇಸ್, ಸಿ ಅಂದರೆ ಇಲ್ಲಿ ಭೂಮಿ, ಭೂಮಿಗೆ ನಾವು ಅವಳು ಅಂತ ಕರಿತೀವಿ. ಅವಳು ಹೇಳುತ್ತಾಳೆ ಐ ವೇಟ್, ನಾನು ಕಾಯುತ್ತೇನೆ ಅಂತೆ. ಹಾಗಾದ್ರೆ ಐ ವೇಟ್ ಅನ್ನೋದು ಏನನ್ನು ತೋರಿಸ್ತದೆ ಅಂತಂದರೆ ಇಟ್ ಶೋಸ್ ಹರ್ ಪೇಷನ್ಸ್, ಅವಳ ಅಂದರೆ ಭೂಮಿಯ ಪೇಷನ್ಸನ್ನು ತೋರಿಸುತ್ತದೆ ಅದು. ಓಕೆ, ಎಷ್ಟು ಈಸಿ ಅಲ್ಲ ಸಮರಿಯನ್ನು ಮಾಡೋದು. ಈ ರೀತಿ ಬರೆದ್ರೆ ಇದೇ ಸಮರಿ ಆಗುತ್ತಾ. ಓಕೆ, ನೆಕ್ಸ್ಟ್ ಲೈನ್ ನೋಡಿ. ಯು ಶೌಟ್ ಐ ಲೈ ಪೇಷಂಟ್, ನೀವು ಚೀರುತ್ತೀರಿ. ಯು ಶೌಟ್ ಅಂದರೆ ಮತ್ತು ಜನರು, ನಾವು. ಶೌಟ್ ಅಂದರೆ ಸ್ಕ್ರೀಮಿಂಗ್, ಯು ಅಂದರೆ ಪೀಪಲ್, ನೀವು ಚೀರುತ್ತೀರಿ. ಆವಾಗ ನಾನು ಏನು ಮಾಡುತ್ತೇನೆ, ಐ ಲೈ ಪೇಷಂಟ್, ನಾನು ತಾಳ್ಮೆಯಿಂದಲೇ ಇರುತ್ತೇನೆ, ನಾನು ತಾಳ್ಮೆಯಿಂದಲೇ ಇರುತ್ತೇನೆ. ಮತ್ತೇನು ಮಾಡ್ತೀರಿ, ಯು ಬೈ ಮೀ, ನೀವು ನನ್ನನ್ನು ಖರೀದಿ ಮಾಡುತ್ತೀರಿ. ಹೌದಾ, ಖರೀದಿಸುತ್ತೀರಿ. ಐ ವೇಟ್, ಬೈ ಅಪೋಸಿಟ್ ಅಂದರೆ ನೀವು ಅಂದರೆ ಇಲ್ಲಿ ಜನರು, ಇಲ್ಲಿ ಅದ ನೋಡ್ರಿ ಜನರು, ನಾವು ಎಲ್ಲರೂ ಖರೀದಿ ಮಾಡುತ್ತೀವಿ ಅಂತ ಹೇಳ್ತೀವಿ. ಆದರೂ ನಾನು ವೇಟ್ ಮಾಡುತ್ತೇನೆ, ಬೈ ಅಪೋಸಿಟ್ ಸೆಲ್, ಖರೀದಿ ಮಾಡುತ್ತೇವೆ, ಮಾರುತ್ತೇವೆ ಭೂಮಿಯನ್ನು. ಹೌದೇನಿಲ್ಲ? ಆದರೂ ಕೂಡ ನಾನು ವೇಟ್ ಮಾಡುತ್ತೇನೆ. ಹೇಗೆ ವೇಟ್ ಮಾಡುತ್ತೇನೆ ಅಂತಂದರೆ ವಿತ್ ಮಡ್ಡಿ ಹೋಲ್ಸ್. ಮಡ್ಡಿ ಹೋಲ್ಸ್ ಅಂದರೆ ಆ್ಯಕ್ಚುಲಿ ವರ್ಚುವಲ್ ಹೋಲ್ಸ್ ಇರ್ತಾವಲ್ಲ, ವರ್ಚುವಲ್ ಹೋಲ್ಸ್ ಅಂತ ಏನು ಕರಿತೀವಲ್ಲ, ಭೂಮಿಯಲ್ಲಿ ಮಾಡಿದಂಥ ಹೋಲ್ಸ್ಗಳ ಮೂಲಕ ನಾನು ನಿಮ್ಮನ್ನು ನೋಡುತ್ತೇನೆ. ಅಷ್ಟೇ ಅಲ್ಲ, ಆ್ಯಂಡ್ ಮಡ್ಡಿ ಹೋಲ್ಸ್ ಕೆಸರು ರಂಧ್ರಗಳು. ಓಕೆ, ಆ್ಯಂಡ್ ಕಾರ್ಲಾಟೈಸ್ ಐ ಸ್ಟೇರ್. ಕಾರ್ಲಾಟೈಸ್ಗೆ ಇದು ಲೆಂದಿ ಮೀನಿಂಗ್ ಕೊಟ್ಟಿದ್ದಾರೆ, ಇದು ಟೆಕ್ಸ್ಟ್ ಬುಕ್ ಮೀನಿಂಗ್. ಇದು ನಾನು ಹೇಳ್ತೀನಿ ನೋಡಿ. ಎಕ್ಸ್ಟ್ರಾರ್ಡಿನರಿ ಟೂಲ್ಸ್ ಆಫ್ ಅ ಪರ್ಸೆಪ್ಷನ್ ಆ್ಯಸ್ ಇಫ್ ದ ಅರ್ತ್ ವರ್ ಸ್ಟೇರಿಂಗ್ ವಿತ್ ದ ಲೈಟ್ಸ್ ಆಫ್ ದ ಕಾರ್ ಪಾರ್ಕ್ಡ್ ಆನ್ ಇಟ್. ಇದ್ರ ಮೀನಿಂಗ್ ಹೇಳ್ತೀನಿ, ಭೂಮಿ ಮೇಲೆ ಏನು ಪಾರ್ಕಿಂಗ್ ಮಾಡಿದಂಥ ನಿಂತಿರ್ತಾವೆ ನೋಡ್ರಿ ಕಾರ್ಸ್ಗಳು, ಅವುಗಳ ಲೈಟ್ಸ್ಗಳು ಏನು ಕಾಣಿಸೋದಿಲ್ಲ, ಆ ಲೈಟ್ಸ್ಗಳ ಮೂಲಕನೇ ಭೂಮಿ ನಮ್ಮನ್ನು ನೋಡ್ತಾ ಇದೆ. ಕೇವಲ ಲೈಟ್ಸ್ಗಳ ಮೂಲಕ ಅಲ್ಲ, ವಿತ್ ಮಡ್ಡಿ ಹೋಲ್ಸ್ ಆ್ಯಂಡ್ ಕಾರ್ಲಾಟೈಸ್, ಅವುಗಳ ಮೂಲಕ ನಮ್ಮನ್ನು ಸ್ಟೇರ್ ಮಾಡ್ತಾಯಿದೆ. ಸ್ಟೇರ್ ಇದು ರಿಪೀಟೆಡ್ ಇದೆ ನೋಡಿ, ಫಸ್ಟ್ ಲೆಸನ್ದಲ್ಲೂ ಬಂದಿತ್ತು. ಸ್ಟೇರ್ ಮಾಡ್ತಾಯಿದೆ, ನಮ್ಮನ್ನು ನೋಡ್ತಾ ಇದೆ. ಹೌದಾ, ಸ್ಟೇರ್ ಮೀನ್ಸ್ ಲುಕಿಂಗ್ ಎಟ್ ಥಿಂಗ್ಸ್ ಫಿಕ್ಸ್ಡ್ಲಿ. ನೀವು ಚೀರುತ್ತೀರಿ, ಆದರೂ ನಾನು ತಾಳ್ಮೆಯಿಂದ ಇರುತ್ತೇನೆ. ಯು ಬೈ ಮಿ, ನೀವು ನನ್ನನ್ನು ಖರೀದಿಸ್ತೀರಿ, ನಾನು ಕೂಡ ತಾಳ್ಮೆಯಿಂದ ಇರುತ್ತೇನೆ. ಯಾವ ರೀತಿ ನೋಡುತ್ತೇನೆ ಅಂದರೆ ವಿತ್ ಮಡ್ಡಿ ಹೋಲ್ಸ್ ಆ್ಯಂಡ್ ಕಾರ್ಲಾಟೈಸ್, ಆ ರೀತಿ ಅವುಗಳ ಮೂಲಕ ನಾನು ನಮ್ಮನ್ನು ನೋಡ್ತಾ ಇರುತ್ತೇನೆ. ಅದು ನಾನು ಇಲ್ಲಿ ಸಮರಿ ಹೇಗೆ ಮಾಡಿದ್ದೀನಿ ನೋಡಿ ಇಲ್ಲಿ. ಓಕೆ, ದೇ ಶೌಟ್ ಬಟ್ ದ ಅರ್ತ್ ಲೈ ಪೇಷಂಟ್ಲಿ. ಇದು ಅರ್ಥ ಆಗುತ್ತೆ ನಿಮಗೆ. ಅವರು ಚೀರುತ್ತಾರೆ, ಆದರೂ ಭೂಮಿ ಕೂಡ ಪೇಷಂಟಾಗಿ ತಾಳ್ಮೆಯಿಂದಾಗಿ ಇರುತ್ತದೆ. ದೆ ಬೈ ಆ್ಯಂಡ್ ಸೆಲ್ ದ ಅರ್ತ್, ಭೂಮಿಯನ್ನು ಖರೀದಿಸುತ್ತಾರೆ, ಮಾರುತ್ತಾರೆ. ಆವಾಗ ದ ಅರ್ತ್ ಇಮ್ಯಾಜಿನ್ಸ್ ಇಟ್ ಸೆಲ್ಫ್ ವಿತ್ ಮಡ್ಡಿ ಹೋಲ್ಸ್ ಆ್ಯಂಡ್ ಕಾಸ್ ಪಾಕ್ಡ್ ಆನ್ ವಿತ್ ಲೈಟ್ಸ್ ಆನ್ ಇಟ್ಸ್ ಸ್ಟೇರಿಂಗ್ ಐಸ್. ಈ ರೀತಿ ಮಡ್ಡಿ ಹೋಲ್ಸ್ಗಳ ಮೂಲಕ ಭೂಮಿ ನಮ್ಮನ್ನು ದಿಟ್ಟಿಸಿ ನೋಡುತ್ತಿದೆ. ಇಷ್ಟೇ ಅಲ್ಲ, ಇದು ಏನು ಕಾರ್ ಪಾರ್ಕ್ ಮಾಡಿರ್ತದಲ್ಲ, ಈ ರೀತಿ ಕಾರ್ಗಳ ಪಾರ್ಕ್ ಮೂಲಕ, ಆ ಲೈಟ್ಸ್ಗಳ ಮೂಲಕ ನಮ್ಮನ್ನು ದಿಟ್ಟಿಸಿ ನೋಡುತ್ತೆ. ನೆಕ್ಸ್ಟ್, ದೆನ್ ಸಮ್ ಒನ್. ಇದು ಬ್ಯೂಟಿಫುಲ್, ಇದು ನನಗೆ ಈ ಪೊಯಮ್ದಲ್ಲಿ ಖುಷಿ ಕೊಡುವಂಥ ಲೈನ್ಸ್ಗಳು. ಯಾಕಂದರೆ ಆವಾಗ ಕೆಲವೊಬ್ಬರು ಏನು ಮಾಡ್ತಾರೆ ನೋಡಿ, ಟಿಕಲ್ಸ್ ಮೀ. ಆ್ಯಕ್ಚುಲಿ ಟಿಕಲ್ಸ್ ಅಂದರೆ ಟಿಕ್ಲಿಂಗ್ ಅಂತಂದ್ರೆ ಕಚ್ಗಳಿಡೋದು, ಅದು ಖುಷಿ ಪಡಿಸೋದು ನೋಡಿ. ಒಂದು ರೀತಿ ಇದು ಅರ್ಥ ಆಗುತ್ತಾ, ಇನ್ನೊಂದು ಬೇರೆನೂ ಅರ್ಥ ಆಗುತ್ತೆ. ಪ್ಲೋಯಿಂಗ್ ಅಂತ ಇಲ್ಲಿ ಏನ, ದೆನ್ ಸಮ್ ಒನ್ ಟಿಕಲ್ಸ್ ಮೀ ಪ್ಲ್ಯಾಂಟ್ಸ್ ಲೈಫ್ ಫ್ರೂಟ್. ಟಿಕಲ್ಸ್ ಮೀ ಅನ್ನೋಕ್ಕೆ ಮೀನಿಂಗ್ ಕೊಟ್ಟಿದ್ದೀನಿ, ಪ್ಲೋ ನೇಗಿಲು ಹೊಡೆಯೋದು ಮತ್ತು ಕಚ್ಚಗಳು ಇಡುವುದು ಕೂಡ ಆಗುತ್ತೆ. ರೈತರು ಏನು ನೇಗಿಲು ಹೊಡುತ್ತಾರೆ ನೋಡಿ, ಅದು ಇಲ್ಲಿ ನಾನು ಪಿಕ್ಚರ್ದಲ್ಲಿ ಕೊಟ್ಟಿದ್ದೀನಿ, ಪ್ಲೋಯಿಂಗ್ ಮಾಡೋದನ್ನು. ದಿಸ್ ಇಸ್ ಪ್ಲೋಯಿಂಗ್, ಇದಕ್ಕೆ ಟಿಕ್ಲಿಂಗ್ ಅಂತ ಕರೆದಿದ್ದಾರೆ. ಕೆಲವೊಬ್ಬರು ಪ್ಲೋಯಿಂಗ್ ಮಾಡುತ್ತಾರೆ, ಮತ್ತು ಕೆಲವೊಬ್ಬರು ಪ್ಲ್ಯಾಂಟ್ಸ್ ಲೈಫ್ ಮಾಡ್ತಾರೆ. ಪ್ಲ್ಯಾಂಟ್ಸ್ ಲೈಫ್ ಗಿಡಗಳನ್ನು ಊರೋದು, ಗಿಡಗಳನ್ನ ನೆಡೋದು, ಮತ್ತು ಕೆಲವು ಫ್ರೂಟ್ಗಳನ್ನು, ಮತ್ತು ಗ್ರಾಸ್ ಟ್ರೀಸ್ ನೋಡಿ, ಕೆಲವೊಬ್ಬರು ಗ್ರಾಸ್ಗಳನ್ನ ಹಚ್ತಾರೆ. ಟ್ರೀಸ್, ಚಿಲ್ಡ್ರನ್ ಡ್ಯಾನ್ಸ್ ಸಮ್ ಒನ್ ನೋಡಿ, ಗ್ರಾಸ್ಗಳನ್ನು, ಗ್ರಾಸ್ ಹಿಯರ್ ಇಸ್ ದೇರ್, ಆ್ಯಂಡ್ ಸಮ್ ಒನ್ ಸಿಂಗ್ಸ್. ಚಿಲ್ಡ್ರನ್ ಏನು ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಮತ್ತು ಕೆಲವೊಬ್ಬರು ಹಾಡವನ್ನು ಹಾಡುತ್ತಾರೆ. ನೋಡಿ ಏನೇನು ಮಾಡ್ತಾರೆ, ದೆನ್ ಟಿಕಲ್ಸ್ ಮಾಡ್ತಾರೆ, ಪ್ಲ್ಯಾಂಟ್ಸ್ ಲೈಫ್ ಮಾಡ್ತಾರೆ, ಫ್ರೂಟ್, ಗ್ರಾಸ್, ಟ್ರೀ, ಚಿಲ್ಡ್ರನ್ ಡ್ಯಾನ್ಸ್ ಮಾಡ್ತಾರೆ, ಸಮ್ ಒನ್ ಸಿಂಗ್ಸ್. ಇದೆಲ್ಲ ಭೂಮಿಗೆ ಖುಷಿ ಕೊಡುವಂಥ ವಿಷಯಗಳು. ಇವೆಲ್ಲ ಭೂಮಿಗೆ ಏನೂ ದುಃಖ ಆಗೋದಿಲ್ಲ. ಈ ರೀತಿ ಕೆಲಸಗಳಿಂದ ಭೂಮಿಗೆ ಏನೂ ದುಃಖ ಆಗೋದಿಲ್ಲ. ಇವೆಲ್ಲ ಖುಷಿ ಕೊಡುವಂಥ ವಿಷಯಗಳು. ಅದನ್ನು ನಾನು ಸಮರಿಯಾಗಿ ಬರೀಬೇಕಾದ್ರೆ ಎಷ್ಟು ಚೆನ್ನಾಗಿ ಬರೆದಿದ್ದೆ ನೋಡಿ. ದ ಮೋಸ್ಟ್ ಎಂಜಾಯಬಲ್ ಥಿಂಗ್ ಆನ್ ದ ಅರ್ತ್ ಈಸ್,
ಭೂಮಿ ಖುಷಿ ಕೊಡುವಂಥ ಒಂದು ವಿಷಯಗಳು ಯಾವುದಂದರೆ ದ ಫಾರ್ಮರ್ಸ್ ಪ್ಲೋಯಿಂಗ್, ರೈತರ ನೇಗಿಲು ಹೊಡೆಯುವುದು, ಪ್ಲ್ಯಾಂಟಿಂಗ್ ಟ್ರೀಸ್, ಗ್ರೋವಿಂಗ್ ಫ್ರೂಟ್ಸ್, ಫ್ಲವರ್ಸ್, ಚಿಲ್ಡ್ರನ್ ಪ್ಲೇಯಿಂಗ್ ಆ್ಯಂಡ್ ಸಮ್ ಒನ್ ಸಿಂಗಿಂಗ್. ಇದೆಲ್ಲ ಭೂಮಿ ಖುಷಿ ಕೊಡುವಂಥ ವಿಷಯಗಳಾಗಿವೆ. ಮತ್ತು ಯು ಕಮ್ ವಿತ್ ಗನ್ಸ್, ಇದು ನನಗೆ ಲೈಕ್ ಆಗಲಾರ್ದಂಥ ವಿಷಯ. ಭೂಮಿಗೆ ಕೂಡ ಇದು ಲೈಕ್ ಆಗೋದಿಲ್ಲ. ಯು ಕಮ್ ವಿತ್ ಗನ್ಸ್, ನೀವು ಗನ್ಸ್ ಹಿಡ್ಕೊಂಡು ಬರ್ತೀರಿ. ಅಂದರೆ ಗನ್ಸ್ ಅಂದರೆ ಸೋಲ್ಜರ್ಸ್ ಅಂತ ಇಲ್ಲಿ ಅರ್ಥ. ಓಕೆ, ನಮ್ಮ ದೇಶ ಇದು, ಅದು ನಿಮ್ಮ ದೇಶ ಅಂತ ನಾವು ಹೋರಾಟ ಮಾಡ್ತೀವಲ್ಲ ಅದನ್ನು. ಚೈನ್ ಲಿಂಕ್ ನೆಕ್ಲೆಸ್, ಗನ್ ಹಿಡ್ಕೊಂಡು ಬಂದು ನನಗೆ ಚೈನ್ ಲಿಂಕ್ ನೆಕ್ಲೆಸ್ ಮಾಡ್ತೀರಿ. ಚೈನ್ ಲಿಂಕ್ ನೆಕ್ಲೆಸ್ ಅಂದರೆ ಇಲ್ಲಿ ಚೈನ್ ಲಿಂಕ್ ನೆಕ್ಲೆಸ್ ಅಂದರೆ ಫ್ರೆಂಡ್ಸ್ ಅನ್ನೋದು ದ ಜೆಂಟಲ್ಮ್ಯಾನ್ ಆಫ್ ರಿಯನ್ ಮೇಡೋದಲ್ಲಿನೂ ಬಂದಿತ್ತು ನೋಡಿ. ಬೇಲೆ ಹಾಕ್ತೀರಿ ಅಂದರೆ ನಮ್ಮ ದೇಶ ಅಂಥೇಳಿ ಇದು ಬೇಲೆ ಹಾಕ್ತೇವೆ ನೋಡಿ. ಚೋಕ್ಸ್ ಮೀ ನಾವು, ಅದು ನನಗೆ ಚೋಕ್ಸ್ ಮಾಡುತ್ತದೆ. ಈ ರೀತಿ ಏನು ಬೇಲೆ ಹಾಕ್ತೀವಲ್ಲ, ಇದು ನಮ್ಮ ದೇಶ ಅಂಥೇಳಿ ಈ ರೀತಿ ನಾವು ಗಡಿ ಮಾಡ್ತೇವಲ್ಲ, ಇದು ನನಗೆ ಚೋಕ್ಸ್ ಮಾಡುತ್ತದೆ. ಚೋಕ್ಸ್ ಅಂತಂದರೆ ಉಸಿರುಗಡಿಸೋದು. ಇದು ನನ್ನನ್ನು ಸಫೋಕೇಟಿಂಗ್ ಮಾಡ್ತದೆ, ನನಗೆ ಗಂಟಲಿ ಸಿಗದಂತಾಗುತ್ತದೆ, ನನ್ನನ್ನು ಬ್ರೆತ್ಲೆಸ್ ಮಾಡಿದಂತಾಗುತ್ತದೆ. ಮೀ ಅಂದರೆ ಭೂಮಿಗೆ ನನಗೆ ಗಂಟಲಿ ಸಿಕ್ಕಿದಂತಾಗುತ್ತದೆ. ನೀವೇನು ಇದು ಗನ್ಸ್ ಹಿಡ್ಕೊಂಡು ಆ ರಾಷ್ಟ್ರ ಈ ರಾಷ್ಟ್ರ ಅಂತ ಡಿವೈಡ್ ಮಾಡ್ತಾರಲ್ಲ, ಇದು ನನಗೆ ಉಸಿರು ಕಟ್ಟಿದಂತೆ ಮಾಡುತ್ತದೆ. ಓಕೆ, ಇದನ್ನೇ ಸಮರಾಗಿ ಮಾಡೋಣ. ದ ಅರ್ತ್ ಶೇರ್ಸ್ ದ ಅನ್ಸ್ಯಾಟಿಸ್ಫ್ಯಾಕ್ಟರಿ ಫೀಲಿಂಗ್. ಇಲ್ಲಿ ನೋಡಿ, ಅದು ಸ್ಯಾಟಿಸ್ಫ್ಯಾಕ್ಟರಿ, ಇದು ಖುಷಿ ಕೊಡುವಂಥ ವಿಷಯ. ಮುಂಚೆ ಹೇಳಿದೆ ನಾನು, ರೈತರು ಪ್ಲೋಯಿಂಗ್ ಮಾಡೋದು, ಡ್ಯಾನ್ಸ್ ಮಾಡೋದು ಇದೆಲ್ಲ. ಬಟ್ ಇದು ಅನ್ಸ್ಯಾಟಿಸ್ಫ್ಯಾಕ್ಟರಿ ಫೀಲಿಂಗ್ ಯಾವುದಂದರೆ ದಟ್ ಶೋಸಸ್ ಫೈಟ್ ಅಗೇನ್ಸ್ಟ್ ದ ಸೋಲ್ಜರ್ಸ್ ಆಫ್ ದ ಅದರ್ ಕಂಟ್ರೀಸ್. ಒಬ್ರಿಗೊಬ್ಬರು, ಬೇರೆ ಬೇರೆ ರಾಷ್ಟ್ರಗಳು ಒಬ್ರಿಗೊಬ್ಬರು ಏನು ಹೋರಾಟ ಮಾಡ್ತಾರಲ್ಲ, ಇದು ಭೂಮಿಗೆ ಖುಷಿ ಕೊಡುವಂಥ ವಿಷಯವಲ್ಲ. ಜೊತೆಗೆ ಏನಂದರೆ ದೇ ಪುಟ್ ಅಪ್ ಫೆನ್ಸ್ ಬಿಟ್ವೀನ್ ನೇಷನ್ಸ್, ರಾಷ್ಟ್ರಗಳ ಮಧ್ಯೆ ಅವರು ಫೆನ್ಸನ್ನು ಮಾಡುತ್ತಾರೆ. ಬಟ್ ದೇ ಡು ನಾಟ್ ನೋ ದ್ಯಾಟ್ ದೇ ಆರ್ ಸಫೋಕೇಟಿಂಗ್ ಆರ್ ಚೋಕಿಂಗ್. ಸಫೋಕೇಟಿಂಗ್ ಅಂದರೂ ಅದೇ, ಚೋಕಿಂಗ್ ಅಂದರೂ ಉಸಿರುಗಂಟಿದಂತೆ ಆಗುತ್ತದೆ. ದ ಲ್ಯಾಂಡ್ ವಿತ್ ಸ್ಮೋಕ್ ಫ್ರಮ್ ವಾಸ್, ಯುದ್ಧದಿಂದಾಗಿ ಏನು ಹೊಗೆ ಬರುತ್ತಲ್ಲ ಅದರಿಂದ ಭೂಮಿಗೆ ಗಟ್ಟಿದಂತಾಗುತ್ತದೆ. ದ ಫೆನ್ಸ್ ಲುಕ್ಸ್ ಲೈಕ್ ಚೈನ್ ಲಿಂಕ್ ನೆಕ್ಲೆಸ್ ದ್ಯಾಟ್ ಚೋಕ್ಸ್ ದ ಅರ್ತ್. ಫೆನ್ಸ್ ಯಾವ ರೀತಿ ಕಾಣಿಸ್ತದೆ ಅಂದರೆ ಬೇಲೆ ಹಾಕಿದ್ದು, ಅದು ಚೈನ್ ಲಿಂಕ್ ನೆಕ್ಲೆಸ್ದಂತೆ ಅದು ಭೂಮಿಗೆ ಅದು ಉಸಿರುಗಟ್ಟಿದಂತೆ ಆಗುತ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಐ ವೇಟ್, ಅದು ನಾನು ಕಾಯುತ್ತೇನೆ. ಇಲ್ಲಿ ನೋಡಿ ಲಾಸ್ಟ್ ಸ್ಟಾಂಜಾ, ಯು ಕ್ಯಾನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದಿ ಪ್ಲ್ಯಾನೆಟ್ ಅರ್ತ್. ನೀವು ನನ್ನ ಸುತ್ತಲೂ, ಭೂಮಿಯ ಸುತ್ತಲೂ ನೀವು ಫೆನ್ಸ್ ಹಾಕಲಿಕ್ಕೆ ಸಾಧ್ಯವಿಲ್ಲ. ನೋಡಿ ಯಾವ ರೀತಿ ಹೇಳ್ತದೆ ನೋಡಿ ಭೂಮಿ. ಯು ಕ್ಯಾನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದಿ ಪ್ಲ್ಯಾನೆಟ್ ಅರ್ತ್ ಅನ್ನೋದು ಸೆಲ್ಫ್ ಅಸರ್ಷನ್ ಆಗಿದೆ. ಅಂದರೆ ಭೂಮಿ ತನ್ನ ಶ್ರೇಷ್ಠತೆಯನ್ನು ಬಲವಾಗಿ ವಾದ ಮಾಡುತ್ತಿದೆ. ನೀವು ಬೇಲಿ ಹಾಕ್ಬೋದು, ನಿಮ್ಮ ರಾಷ್ಟ್ರಗಳ ನಡುವೆ ಬೇಲಿ ಹಾಕ್ಬೋದು, ಬಟ್ ಇಡೀ ಭೂಮಿಗೆ ನೀವು ಬೇಲಿಯನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸೆಲ್ಫ್ ಅಸರ್ಷನ್ ಹೇಳ್ತಾ ಇದೆ. ಓಕೆ, ಐ ಆಮ್ ದ ಲ್ಯಾಂಡ್, ಐ ವೇಟ್. ನಾನು ಭೂಮಿ ಇದ್ದೇನೆ, ನಾನು ಇನ್ನೂ ಕಾಯುತ್ತೇನೆ. ವಾವ್, ನೋಡಿ ಭೂಮಿ, ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನಾನು ವೇಟ್ ಮಾಡುತ್ತೇನೆ ಅಂಥೇಳಿ ಹೇಳ್ತಾ ಇದೆ. ಈಗಲಾದರೂ ನೀವು ಸುಧಾರಿಸ್ಕೊಳ್ರಿ ಅಂಥೇಳಿ ಭೂಮಿ ಸಾಂಕೇತಿಕವಾಗಿ ಇಲ್ಲಿ ಹೇಳ್ತಾ ಇದೆ. ಓಕೆ, ಇಲ್ಲಿಗೆ ಈ ಪೊಯಮ್ ಮುಗುತ್ತಾ. ನಾನು ಇಲ್ಲಿ ಫೈನಲಿ ಅದನ್ನು ಈ ಲಾಸ್ಟ್ 3 ಲೈನ್ಸ್ದು ಸಮ್ರಿ ನೋಡಿ. ಫೈನಲಿ ದ ಅರ್ತ್ ಅಸರ್ಟ್ಸ್ ದ್ಯಾಟ್, ಕೊನೆಯದಾಗಿ ಭೂಮಿ ಹೇಳುತ್ತದೆ, ತನ್ನ ಬಲವನ್ನು ಹೇಳುತ್ತದೆ. ಏನಂತಂದರೆ ಮೆನ್ ಕ್ಯಾನ್ ಫೆನ್ಸ್ ಬಿಟ್ವೀನ್ ನೇಷನ್ಸ್, ರಾಷ್ಟ್ರ ಮಧ್ಯೆ ಫೆನ್ಸನ್ನು ಮನುಷ್ಯರು ಹಾಕ್ಬೋದು, ಬಟ್ ನಾಟ್ ಅರೌಂಡ್ ದಿ ಪ್ಲ್ಯಾನೆಟ್ ಆಫ್ ದಿ ಅರ್ತ್. ಇಡೀ ಭೂಮಿ ಎಂಬ ಗ್ರಹಕ್ಕೆ ನೀವು ಫೆನ್ಸ್ನ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅದು ಹೇಳುತ್ತದೆ. ದ ಪೊಯಮ್ ಕನ್ವೇಸ್ ಯೂನಿವರ್ಸಲ್ ಬ್ರದರ್ಹುಡ್, ನಮ್ಮ ಒಂದು ಸಾರ್ವತ್ರಿಕ ಸಹೋದರತ್ವ ಭಾವನೆ ಎಲ್ಲರಲ್ಲಿ ಮೂಡಲಿ ಅನ್ನೋ ಒಂದು ಭಾವನೆ ಮೂಲಕ ಪೊಯಮ್ ಹೇಳ್ತಾ ಇದೆ. ಓಕೆ, ಇಲ್ಲಿಗೆ ಪೊಯಮ್ ಮುಗಿತಾ. ಇದರ ಒಂದು ಸಮ್ಮರಿ ಆಫ್ ದಿ ಪೊಯಮ್ ಐ ಆಮ್ ದ ಲ್ಯಾಂಡ್. ನಾನೇನು ಸ್ಟಾಂಜಾ ಆದ ನಂತರ ಕೊಟ್ಟಿದ್ದೀನಲ್ಲ ಅದನ್ನೇ ಇಲ್ಲಿ ಎಲ್ಲನೂ ಸಮಪ್ ಮಾಡಿಕೊಟ್ಟಿದ್ದೀನಿ. ನಾನು ಯಾವುದೇ ಹೊಸ ಸೆಂಟೆನ್ಸಸ್ನ ಇಲ್ಲಿ ಹಾಕಿಲ್ಲ, ಅದನ್ನೇ ನಾನು ಆ್ಯಸ್ ಇಟ್ ಈಸ್ ಬಳಸಿದ್ದೀನಿ ನೋಡಿ. ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಇಸ್ ರಿಟನ್ ಬೈ ಮೆರಿನಾ ಡಿ ಬೆಲೆಜೆಂಟೆ. ಇನ್ ದಿಸ್ ಪೊಯಮ್ ದ ಅರ್ತ್ ಸ್ಪೀಕ್ಸ್ ಟು ದಿ ಪೀಪಲ್. ಹೌದಾ, ಇದೆಲ್ಲ ನಾನು ಮುಂಚೆ ಇದ್ದು. ದ ಪೀಪಲ್ ಬೈ ದ ಲ್ಯಾಂಡ್ ಆ್ಯಂಡ್ ಸೇ ದೇ ಓನ್ ಇಟ್. ಶಿ ಸೇಸ್ ಐ ವೇಟ್, ಇಟ್ ಶೋಸ್ ಹರ್ ಪೇಷನ್ಸ್. They shout, but the earth lies patiently. They buy and sell the earth. The earth imagines itself with muddy holes and car parked on with lights on as its staring eyes.
The most enjoyable thing on earth is the farmers plowing, planting trees, growing fruits, flowers, children playing, and someone singing. The earth shares the unsatisfactory feeling that soldiers fight against the soldiers of the other countries. They put up a fence between nations, but they do not know that they are suffocating or choking the land with smoke from wars. The fence looks like a chain link necklace that chokes the earth. Finally, the earth asserts that men can fence between nations but not around the planet of the earth. The poem conveys universal brotherhood. ಓಕೆ ಇಲ್ಲಿಗೆ ಈ ಪೋಯಮ್ ಮುಗಿತಾ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಇದೇ ರೀತಿ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಮತ್ತು ನಿಮಗೆ ಅನಿಸಿದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ. ಸೊ ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಹ್ಯಾವ್ ಅ ನೈಸ್ ಡೇ.